ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಈ ಹಿಂದೆ ಅಂದರೆ ಇತ್ತೀಚೆಗೆ ನಡೆದ ಎಕ್ಸಾಮ್ಗಳಲ್ಲಿ ಕೇಳಲಾದ ಸೈನ್ಸ್ ರಿಲೇಟೆಡ್ ಕ್ವಶನ್ನ ಆನ್ಸರ್ ಮತ್ತು ಎಕ್ಸ್ಪ್ಲನೇಷನ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ಕ್ವಶನ್ಗಳು ಜನವರಿ 20ರಂದು ನಡೆಯುವ CTI ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಡಿಯೋನ ಕೊನೆಯವರು ಸ್ಕಿಪ್ ಮಾಡದೆ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಪ್ರಾಣಿಗಳಲ್ಲಿ ಅಧಿಕವಾದ ಗ್ಲೂಕೋಸ್ ಏನಾಗಿ ಶೇಖರಣೆ ಆಗುತ್ತದೆ? ಮೊನ್ನೆ 7ನೇ ತಾರೀಕು ನಡೆದಿರುವ HK ಅಭ್ಯರ್ಥಿಗಳ CTI ಎಕ್ಸಾಮ್ನಲ್ಲಿ ಕೇಳಲಾದ ಪ್ರಶ್ನೆ ಇದು. ನೋಡಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಗ್ಲೈಕೋಜನ್. ನೋಡಿ, ಮೆದೋಜೀರಕ ಅಂಗ ಇದು ನಮ್ಮ ದೇಹದ 2ನೇ ಅತಿ ದೊಡ್ಡ ಅಂಗವಾಗಿದೆ. ಇದು ಜಠರದ ಕೆಳಗೆ ಎಲೆಯ ಆಕೃತಿಯಲ್ಲಿರುತ್ತೆ. ಮೆದೋಜೀರಕ ಅಂಗದಲ್ಲಿ 2 ಭಾಗಗಳಿವೆ, ಒಂದು ನಳಿಕಾ ಗ್ರಂಥಿ, ಇನ್ನೊಂದು ನಿರ್ನಾಳ ಗ್ರಂಥಿ. ಮೆದೋಜೀರಕ ಅಂಗದ ಒಳಗೆ ನಿರ್ನಾಳ ಗ್ರಂಥಿಯು ನಳಿಕಾ ಗ್ರಂಥಿಯಿಂದ ಸುತ್ತಲ್ಪಟ್ಟಿರುತ್ತೆ. ಈ ನಿರ್ನಾಳ ಗ್ರಂಥಿಗಳನ್ನು ಲ್ಯಾಂಗರ್ ಹ್ಯಾನ್ಸ್ನ ಪುಟ್ಟ ದ್ವೀಪ ಅಥವಾ ಕಿರುದ್ವೀಪ ಅಂತ ಕರೀತಾರೆ. ಈ ನಿರ್ನಾಳ ಗ್ರಂಥಿಯಲ್ಲಿ ಬೀಟಾ ಕೋಶಗಳು, ಆಲ್ಫಾ ಕೋಶಗಳು ಮತ್ತು ಡೆಲ್ಟಾ ಕೋಶಗಳೆಂಬ 3 ವಿಧದ ಕೋಶಗಳಿವೆ. ಅದರಲ್ಲಿ ಬೀಟಾ ಕೋಶದಿಂದ ಸ್ರವಿಕೆಯಾಗುವ ಇನ್ಸುಲಿನ್ ಹಾರ್ಮೋನ್ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಹೆಚ್ಚಾದಾಗ ಹೆಚ್ಚಾದ ಗ್ಲೂಕೋಸನ್ನು ಗ್ಲೈಕೋಸ್ ಆಗಿ ಪರಿವರ್ತನೆ ಮಾಡುತ್ತೆ. ಪರಿವರ್ತನೆ ಮಾಡಿ ಅದನ್ನು ಲಿವರ್ನಲ್ಲಿ ಸಂಗ್ರಹ ಮಾಡುತ್ತೆ. ಸೊ ಇಲ್ಲಿ ಇನ್ಸುಲಿನ್ ಹಾರ್ಮೋನ್ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ತಾರೆ ಮುಂದೆ ಎಕ್ಸಾಮಲ್ಲಿ. ನೋಡಿ, ಈಗ ರಕ್ತದಲ್ಲಿರೋ ಗ್ಲೂಕೋಸ್ ಹೆಚ್ಚಾದರೆ ಅದನ್ನು ಗ್ಲೈಕೋಜನ್ನಾಗಿ ಪರಿವರ್ತನೆ ಮಾಡಿ ಲಿವರ್ನಲ್ಲಿ ಸಂಗ್ರಹಣೆ ಮಾಡುತ್ತೆ. ಅದೇ ಈಗ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಕಡಿಮೆ ಆದರೆ ಈಗ ಸಂಗ್ರಹಣೆ ಆಗಿರೋ ಗ್ಲೈಕೋಜನನ್ನು ಮತ್ತೆ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡಬೇಕು. ಸೊ ಆಗ ಆಲ್ಫಾ ಕೋಶ ಗ್ಲುಕಗಾನ್ ಎಂಬ ಹಾರ್ಮೋನನ್ನು ಸ್ರವಣೆ ಮಾಡುತ್ತೆ. ಆಗ ಲಿವರ್ನಲ್ಲಿ ಸಂಗ್ರಹಣೆ ಆಗಿರುವ ಗ್ಲೈಕೋಜನ್ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಸೊ ಮತ್ತೆ ದೇಹಕ್ಕೆ ಶಕ್ತಿ ಸಿಗುತ್ತೆ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೋಡಿ, ನಮಗೆ ಆಲ್ಫಾ ಕೋಶ ಏನು ಮಾಡುತ್ತೆ ಗೊತ್ತಾಯಿತು, ಬೀಟಾ ಕೋಶ ಏನು ಮಾಡುತ್ತೆ ಗೊತ್ತಾಯಿತು. ಆದರೆ ಡೆಲ್ಟಾ ಕೋಶ ಏನು ಮಾಡುತ್ತೆ ಅಂದರೆ ಬೀಟಾ ಕೋಶದಿಂದ ಸ್ರವಣೆ ಆಗುವ ಇನ್ಸುಲಿನ್ ಮತ್ತು ಆಲ್ಫಾ ಕೋಶದಿಂದ ಸ್ರವಣೆ ಆಗುವ ಗ್ಲುಕಗಾನನ್ನು ನಿಯಂತ್ರಣ ಮಾಡುತ್ತೆ. ಎಷ್ಟು ಪ್ರಮಾಣದಲ್ಲಿ ಬಿಡುಗಡೆ ಆಗಬೇಕು ಆಗಬಾರ್ದು ಅಂತ ನಿಯಂತ್ರಣ ಮಾಡುತ್ತೆ. ಸೊ ಇವುಗಳನ್ನ ನೆನ್ಪಿಟ್ಕೊಳ್ಳಿ, ಮುಂಬರುವ ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ 2ನೇ ಪ್ರಶ್ನೆ, ಮೆಲಟೋನಿನ್ ಹಾರ್ಮೋನ್ ಸ್ರವಿಸುವ ಗ್ರಂಥಿ. ಆಪ್ಷನ್ 1 ಪೀನಿಯಲ್, ಆಪ್ಷನ್ 2 ಥೈರಾಯ್ಡ್, ಆಪ್ಷನ್ 3 ಪಿಟ್ಯೂಟರಿ, ಆಪ್ಷನ್ 4 ಅಡ್ರಿನಲ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1 ಪೀನಿಯಲ್. ನೋಡಿ, ಗ್ರಂಥಿಗಳ ಬಗ್ಗೆ ಅಥವಾ ಗ್ಲ್ಯಾಂಡ್ಗಳ ಬಗ್ಗೆ ನೋಡೋದಾದರೆ ಮಾನವನ ಶರೀರದಲ್ಲಿ 2 ವಿಧದ ಗ್ರಂಥಿಗಳಿವೆ. ಒಂದು ನಳಿಕಾ ಗ್ರಂಥಿ, ಇನ್ನೊಂದು ನಿರ್ನಾಳ ಗ್ರಂಥಿ. ಈ ನಳಿಕಾ ಗ್ರಂಥಿಗಳು ತಮ್ಮ ಹಾರ್ಮೋನನ್ನು ನಾಳಗಳ ಮೂಲಕ ದೇಹದ ವಿವಿಧ ಭಾಗಗಳಿಗೆ ತಲುಪಿಸುತ್ತೆ. ನಿರ್ನಾಳ ಗ್ರಂಥಿಯು ತನ್ನ ಹಾರ್ಮೋನನ್ನು ರಕ್ತಕ್ಕೆ ಸೇರಿಸಿ ರಕ್ತದ ಮೂಲಕ ವಿವಿಧ ಭಾಗಗಳಿಗೆ ತಲುಪಿಸುತ್ತೆ. ಈ ನಿರ್ನಾಳ ಗ್ರಂಥಿಯಲ್ಲಿ ಪೀನಿಯಲ್ ಗ್ರಂಥಿ ಕೂಡ ಒಂದು. ಈ ಪೀನಿಯಲ್ ಗ್ರಂಥಿ ಮೆದುಳಿನ ಎಪಿಥಾಲಮಸ್ ಭಾಗದಲ್ಲಿ ಕಂಡುಬರುತ್ತೆ. ಈ ಪೀನಿಯಲ್ ಗ್ರಂಥಿಯನ್ನು ಮಾನವನ 3ನೇ ಕಣ್ಣು ಅಂತ ಕೂಡ ಕರೀತಾರೆ. ಈ ಪೀನಿಯಲ್ ಗ್ರಂಥಿ ಮೆಲಟೋನಿನ್ ಹಾರ್ಮೋನನ್ನು ಸ್ರವಣೆ ಮಾಡುತ್ತೆ. ಮೆಲಟೋನಿನ್ ಹಾರ್ಮೋನ್ ಸ್ರವಣೆ ಆದರೆ ನಿದ್ರೆಯನ್ನು ಉಂಟು ಮಾಡುತ್ತೆ. ನೋಡಿ, ಪೀನಿಯಲ್ ಗ್ರಂಥಿ ಮೆಲಟೋನಿನ್ ಹಾರ್ಮೋನ್ನ ಸ್ರವಣೆ ಮಾಡಿದ್ರೆ ನಮಗೆ ನಿದ್ದೆ ಬರುತ್ತೆ. ಸೊ ಸ್ರವಣೆ ಮಾಡಲಿಲ್ಲ ಅಂದರೆ ನಿದ್ದೆ ಬರಲ್ಲ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಮೀನಮಾಟ ಕಾಯಿಲೆಯು ಡ್ಯಾಶ್ನ ಮೂಲಕ ನೀರಿನ ಮಾಲಿನ್ಯದಿಂದ ಬರುತ್ತದೆ. ಆಪ್ಷನ್ 1 ಸೀಸ, ಆಪ್ಷನ್ 2 ಪಾದರಸ, ಆಪ್ಷನ್ 3 ತವರ, ಆಪ್ಷನ್ 4 ಇಂಗಾಲ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2 ಪಾದರಸ. ನೋಡಿ, ಲೋಹಗಳಿಂದ ಬರುವ ಕಾಯಿಲೆಗಳು. ಪಾದರಸದಿಂದ ಮೀನಮಾಟ ಕಾಯಿಲೆ ಬರುತ್ತೆ. ಮೀನಮಾಟ ಹೆಸರನ್ನು ಜಪಾನೀಸ್ ಅವರು ಇಟ್ಟಿರುವಂಥ ಹೆಸರಿದು. ನೆಕ್ಸ್ಟ್ ಕ್ಯಾಡ್ಮಿಯಮಿಂದ ಇಟಾಯಿ ಎಂಬ ರೋಗ ಬರುತ್ತೆ. ಈ ಮೀನಮಾಟ ಕಾಯಿಲೆ ಮತ್ತು ಇಟಾಯಿ ಕಾಯಿಲೆ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಕ್ರೋಮಿಯಂನಿಂದ ಕ್ಯಾನ್ಸರ್ ಉಂಟಾಗತ್ತೆ. ತಾಮ್ರದಿಂದ ಸ್ನಾಯು ಸೆಳೆತ, ಸೀಸದಿಂದ ನರದೌರ್ಬಲ್ಯ, ನಿಕ್ಕಲ್ನಿಂದ ಶ್ವಾಸಕೋಶದ ಕ್ಯಾನ್ಸರ್ ಮತ್ತು ಉಸಿರಾಟದ ತೊಂದರೆ, ಬೆಂಜೋಕೈರಿನ್ನಿಂದ ಕ್ಯಾನ್ಸರ್ ಉಂಟಾಗತ್ತೆ. ಬೇರಿಯಂನಿಂದ ಶ್ವಾಸಕೋಶ ಮತ್ತು ಉಸಿರಾಟದ ತೊಂದರೆ ಉಂಟಾಗತ್ತೆ. ಅಸ್ಬೆಸ್ಟೋಸ್ನಿಂದ ಕ್ಯಾನ್ಸರ್ ಮತ್ತು ಉಸಿರಾಟದ ತೊಂದರೆ ಉಂಟಾಗತ್ತೆ. ಸೊ ಇದಿಷ್ಟು ಲೋಹಗಳಿಂದ ಬಾಧಿಸುವ ಕಾಯಿಲೆಗಳು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವುದನ್ನು ರಾಸಾಯನಿಕ ಕಾರ್ಖಾನೆ ಎನ್ನುವರು? ಆಪ್ಷನ್ 1
ಲೈಬೋಸೋಮ್, ಆಪ್ಷನ್ 2 ರೈಬೋಸೋಮ್, ಆಪ್ಷನ್ 3 ಮೈಟೋಕಾಂಡ್ರಿಯಾ, ಆಪ್ಷನ್ 4 ಗಾಲ್ಗಿ ಸಂಕೀರ್ಣ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ 4 ಗಾಲ್ಗಿ ಸಂಕೀರ್ಣ. ನೋಡಿ, ಈ ಗಾಲ್ಗಿ ಸಂಕೀರ್ಣ ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶದಲ್ಲಿ ಎರಡರಲ್ಲೂ ಕಂಡುಬರುತ್ತೆ. ಈ ಗಾಲ್ಗಿ ಸಂಕೀರ್ಣವನ್ನು ಕಂಡುಹಿಡಿದವರು ಕೆಮಿಲಿಯೋ ಗಾಲ್ಗಿ. ಆದ್ದರಿಂದ ಇದನ್ನು ಗಾಲ್ಗಿ ಸಂಕೀರ್ಣ ಅಂತ ಕರೀತಾರೆ. ಇದು ಕಿಣ್ವಗಳನ್ನು ಉತ್ಪಾದಿಸಿ, ಸಂಗ್ರಹಿಸಿ, ಸಾಗಿಸುವ ಕೆಲಸವನ್ನು ಮಾಡುತ್ತೆ. ಹಾಗೆ ಇದು ಜೀವಕೋಶದ ಕಾರ್ಯಚಟುವಟಿಕೆಗಳಿಗೆ ಅಗತ್ಯವಿರುವ ರಾಸಾಯನಿಕಗಳನ್ನು ಸ್ರವಣೆ ಮಾಡುತ್ತೆ. ಆದ್ದರಿಂದ ಇದನ್ನು ರಾಸಾಯನಿಕ ಕಾರ್ಖಾನೆ ಅಂತ ಕರೀತಾರೆ. ನೋಡಿ, ಇದು ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಹತ್ತಿರ ಉತ್ಪಾದನೆ ಆಗುವ ವಸ್ತುಗಳನ್ನು ವಿಂಗಡಣೆ ಮಾಡಿ, ಅಂದರೆ ಜೀವಕೋಶಕ್ಕೆ ಬೇಕಾಗುವ ವಸ್ತು ಮತ್ತು ಬೇಡವಾದ ವಸ್ತುಗಳಾಗಿ ವಿಂಗಡಣೆ ಮಾಡಿ ಅದನ್ನು ಪ್ಯಾಕ್ ಮಾಡುತ್ತೆ. ಇದಿಷ್ಟು ಕಾರ್ಯಗಳನ್ನು ಗಾಲ್ಗಿ ಸಂಕೀರ್ಣ ಮಾಡುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, AB ರಕ್ತ ಗುಂಪಿನ ವ್ಯಕ್ತಿಗೆ ರಕ್ತ ಪೂರಕ ಮಾಡಬೇಕು. ಈ ಪೈಕಿ ಯಾರು ಅವನಿಗೆ ರಕ್ತ ನೀಡಬಲ್ಲರು? ಆಪ್ಷನ್ ಎ ರಕ್ತದ ಗುಂಪಿನವರು, ಆಪ್ಷನ್ ಬಿ ರಕ್ತದ ಗುಂಪಿನವರು, ಆಪ್ಷನ್ ಸಿ O ರಕ್ತದ ಗುಂಪಿನವರು, ಆಪ್ಷನ್ ಡಿ AB ರಕ್ತದ ಗುಂಪಿನವರು. ಮೇಲಿನ ಸರಿಯಾದ ಆಯ್ಕೆಗಳನ್ನು ಕೆಳಗೆ ನೀಡಿರುವ ಸಂಕೇತದ ಮೂಲಕ ಆರಿಸಿ. ನೋಡಿ, ಇಲ್ಲಿ ಕ್ವಶನಲ್ಲಿ AB ರಕ್ತದ ಗುಂಪಿನ ವ್ಯಕ್ತಿಗೆ ರಕ್ತ ಬೇಕಂತೆ. ಅವನಿಗೆ ಈ ಕೆಳಗಿನ ಯಾವ ಗುಂಪಿನ ವ್ಯಕ್ತಿಗಳು ರಕ್ತ ಕೊಡ್ತಾರೆ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಎರಡು ಆನ್ಸರ್ ಆಪ್ಷನ್ 4 ಮೇಲಿನ ಎಲ್ಲವೂ. ಅದು ಯಾಕಂತ ಮುಂದೆ ನೋಡೋಣ. ನೋಡಿ, ರಕ್ತದ ಅಧ್ಯಯನಕ್ಕೆ ಹೆಮಟಾಲಜಿ ಅಂತ ಕರೀತಾರೆ. ರಕ್ತ ಪರಿಚಲನೆಯ ಅಧ್ಯಯನಕ್ಕೆ ಆಂಜಿಯಾಲಜಿ ಅಂತ ಕರೀತಾರೆ. ರಕ್ತ ಸಾರದ ಅಧ್ಯಯನಕ್ಕೆ ಸಿರಾಲಜಿ ಅಂತ ಕರೀತಾರೆ. ರಕ್ತದ pH ಮೌಲ್ಯ 7.4. 1900ರಲ್ಲಿ ಲಾರ್ಡ್ ಲ್ಯಾಂಡ್ ಸ್ಟೀನರ್ ರಕ್ತದ ಗುಂಪನ್ನು ಕಂಡುಹಿಡಿತಾರೆ. ಆದ್ದರಿಂದ ಸ್ಟೀನರ್ ರವರನ್ನು ರಕ್ತದ ಗುಂಪಿನ ಪಿತಾಮಹ ಅಂತ ಕರೀತಾರೆ. 1902ರಲ್ಲಿ ಡಿ ಕ್ಯಾಸ್ಟಿಲೋ ಮತ್ತು ಸ್ಟರ್ಲಿ ರವರು AB ರಕ್ತದ ಗುಂಪನ್ನು ಕಂಡುಹಿಡಿತಾರೆ. ರಕ್ತದಲ್ಲಿ ಒಟ್ಟು 4 ಗುಂಪುಗಳು, ಅವುಗಳಂದರೆ A, B, AB ಮತ್ತು O. ಅದೇ ರೀತಿ ಪ್ರತಿ ಗುಂಪಿನಲ್ಲೂ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಗುಂಪುಗಳಿರ್ತವೆ. ನೋಡಿ, ರಕ್ತದ ಗುಂಪುಗಳನ್ನು ಈ ಚಿತ್ರದ ಮೂಲಕ ನೋಡ್ಕೊಳ್ಳಿ. ನೋಡಿ, ರಕ್ತ ಪಡೆಯುವವರು ಮತ್ತು ರಕ್ತ ಕೊಡುವವರು ಅಂತ 2 ಕಾಲಮ್ ಮಾಡಿದ್ದಾರೆ. ರಕ್ತ ಪಡೆಯುವವರಲ್ಲಿ AB ನೋಡಿ, O ಗುಂಪಿನ ರಕ್ತ, B ಗುಂಪಿನ ರಕ್ತ, A ಗುಂಪಿನ ರಕ್ತ ಮತ್ತು AB ಗುಂಪಿನ ರಕ್ತವನ್ನು ಪಡೆಯಬಹುದು. ಆದ್ದರಿಂದ AB ರಕ್ತದ ಗುಂಪನ್ನು ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರೆ. ಹಾಗೆ ರಕ್ತ ಕೊಡುವವರಲ್ಲಿ Oನ ನೋಡಿ, ಎಲ್ಲ ರಕ್ತದ ಗುಂಪುಗಳಿಗೆ ರಕ್ತವನ್ನು ಕೊಡಬಹುದು. ಆದ್ದರಿಂದ O ರಕ್ತದ ಗುಂಪನ್ನು ಸಾರ್ವತ್ರಿಕ ದಾನಿ ಅಂತ ಕರೀತಾರೆ. ಇವುಗಳನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ಭಾರತೀಯರಲ್ಲಿ ಅತಿ ಹೆಚ್ಚು B ರಕ್ತದ ಗುಂಪು ಕಂಡುಬರುತ್ತೆ. ಹಾಗೆ ನೀವು ರಕ್ತದ ಗುಂಪಿನ ಚಿತ್ರದ ಮೂಲಕ ಯಾವ ಗುಂಪಿಗೆ ಯಾರು ರಕ್ತ ಕೊಡ್ಬೋದು, ಹಾಗೆ ಯಾವ ಗುಂಪಿನವರು ಯಾವ ರಕ್ತವನ್ನು ಪಡಿಬೋದು ಅಂತ ನೋಡ್ಬೋದು. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, 20 ಕಿಲೋ ಹರ್ಟ್ಸ್ಗಿಂತ ಹೆಚ್ಚಿನ ಆವೃತ್ತಿಯನ್ನು ಹೊಂದಿರುವ ಯಾಂತ್ರಿಕ ತರಂಗವನ್ನು ಹೇಗೆ ಕರೆಯುತ್ತಾರೆ? ಆಪ್ಷನ್ ಎ ಶಬ್ದ, ಆಪ್ಷನ್ 2 ಶ್ರವಣಾತೀತ, ಆಪ್ಷನ್ 3 ಅಧಿಧ್ವನಿಕ, ಆಪ್ಷನ್ 4 ಅವಶ್ರವ್ಯ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ 2 ಶ್ರವಣಾತೀತ ಅಥವಾ ಅಲ್ಟ್ರಾಸೋನಿಕ್. ನೋಡಿ, ಶಬ್ದದ ಬಗ್ಗೆ ನೋಡೋದಾದರೆ ಶಬ್ದವು ಘನ, ದ್ರವ, ಅನಿಲ ಮಾಧ್ಯಮದಲ್ಲಿ ಚಲಿಸುತ್ತದೆ, ಆದರೆ ನಿರ್ವಾತದಲ್ಲಿ ಚಲಿಸುವುದಿಲ್ಲ. ಇದರ ಮೇಲೆ ಕ್ವಶನ್ ಕೇಳಿದರೆ ಶಬ್ದ ಯಾವ ಮಾಧ್ಯಮದಲ್ಲಿ ಚಲಿಸುವುದಿಲ್ಲ, ಆಗ ನಿಮ್ಮ ಆನ್ಸರ್ ನಿರ್ವಾತವಾಗಿರಬೇಕು. ಶಬ್ದದ ವೇಗವನ್ನು ಡೆಸಿಬಲ್ ಎಂಬ ಮಾನದಿಂದ ಅಳೆಯಲಾಗುತ್ತೆ. ಹಾಗೆ ಶಬ್ದದ ತೀವ್ರತೆಯನ್ನು ಆಡಿಯೋಮೀಟರ್ ಎಂಬ ಸಾಧನದಿಂದ ಅಳೆಯಲಾಗುತ್ತೆ. ಶಬ್ದದ ವಿಧಗಳು: ಮೊದಲನೇದು ಅಶ್ರವ್ಯ ಶಬ್ದ. ಯಾವ ಶಬ್ದದ ಆವೃತ್ತಿ 0 ಹರ್ಟ್ಸ್ಗಿಂತ 20 ಹರ್ಟ್ಸ್ವರೆಗೂ ಇರುತ್ತದೋ ಅಂತಹ ಶಬ್ದವನ್ನು ಇಲ್ಲಿ ಅಶ್ರವ್ಯ ಶಬ್ದ ಅಂತ ಕರೀತಾರೆ. ನೆಕ್ಸ್ಟ್ ಎರಡನೇದು ಶ್ರವ್ಯ ಶಬ್ದ. ಯಾವ ಶಬ್ದದ ಆವೃತ್ತಿಯು 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ ಅಥವಾ 20 ಕಿಲೋ ಹರ್ಟ್ಸ್ವರೆಗೂ ಇರುತ್ತದೋ ಅಂತಹ ಶಬ್ದವನ್ನು ಶ್ರವ್ಯ ಶಬ್ದ ಅಂತ ಕರೀತಾರೆ. ನೆಕ್ಸ್ಟ್ ಮೂರನೇದು ಶ್ರವಣಾತೀತ ಶಬ್ದ. ಯಾವ ಶಬ್ದದ ಆವೃತ್ತಿ 20 ಕಿಲೋ ಹರ್ಟ್ಸ್ಗಿಂತ ಅಧಿಕವಾಗಿರುತ್ತದೋ ಅಂತಹ ಶಬ್ದವನ್ನು ಶ್ರವಣಾತೀತ ಶಬ್ದ ಅಂತ ಕರೀತಾರೆ. ಈ ಶ್ರವಣಾತೀತ ಶಬ್ದದ ಕುರಿತು ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆಗೆ ಅಲ್ಟ್ರಾಸಾನಿಕ್ ಅಂತ ಕರೀತಾರೆ. ಇದು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಹಾಗೆ ಇಲ್ಲಿ ಕೆಳಗಡೆ ಶ್ರವಣಾತೀತ ಶಬ್ದದ ಉಪಯೋಗಗಳನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ದಂತವೈದ್ಯರು ಹಲ್ಲಿನ ಚಿಕ್ಕ ಕುಳಿಯನ್ನು ಪರೀಕ್ಷಿಸಲು
ಕೆಳಕಂಡ ಯಾವ ದರ್ಪಣವನ್ನು ಬಳಸುತ್ತಾರೆ? ಆಪ್ಷನ್ 1 ಪೀನ ದರ್ಪಣ, ಆಪ್ಷನ್ 2 ನಿಮ್ನ ದರ್ಪಣ, ಆಪ್ಷನ್ 3 ಪೀನ ದರ್ಪಣ ಮತ್ತು ನಿಮ್ನ ದರ್ಪಣದ ಸಂಯೋಜನೆ, ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ 2 ನಿಮ್ನ ದರ್ಪಣ. ನೋಡಿ, ನಿಮ್ನ ದರ್ಪಣ ಮತ್ತು ಪೀನ ದರ್ಪಣದ ಅನ್ವಯಗಳು. ನಿಮ್ನ ದರ್ಪಣ ವಾಹನದ ಮುಂಭಾಗದ ದೀಪಗಳಲ್ಲಿ ಬಳಸುತ್ತಾರೆ, ಅಂದರೆ ಹೆಡ್ಲೈಟ್ಗಳಲ್ಲಿ ಇದನ್ನು ಬಳಸ್ತಾರೆ. ಮತ್ತು ದಂತವೈದ್ಯರು ಹಲ್ಲನ್ನು ಪರೀಕ್ಷಿಸಲು ಬಳಕೆ ಮಾಡ್ತಾರೆ. ಸೌರ ಫಲಕಗಳು ಮತ್ತು ಸೌರ ವಲಯಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು ಬಳಸ್ತಾರೆ, ಅಂದರೆ ಸೋಲಾರ್ ಪ್ಯಾನಲ್ಗಳಲ್ಲಿ ನಿಮ್ನ ಮಸೂರವನ್ನು ಬಳಸ್ತಾರೆ. ಮತ್ತು ದೂರದರ್ಶನದಲ್ಲಿ, ಪ್ರಾಜೆಕ್ಟರ್ಗಳಲ್ಲಿ ಮತ್ತು ಟಾರ್ಚ್ ಲೈಟ್ಗಳಲ್ಲಿ ಇದನ್ನು ಬಳಸ್ತಾರೆ. ನೆಕ್ಸ್ಟ್ ಪೀನ ದರ್ಪಣ. ಈ ಪೀನ ದರ್ಪಣವನ್ನು ವಾಹನಗಳ ಕನ್ನಡಿ ಅಂದರೆ ಮಿರರ್ನಲ್ಲಿ ಇದನ್ನು ಬಳಸ್ತಾರೆ. ಮತ್ತು ಇದನ್ನು CCTVಗಳಲ್ಲಿ ಬಳಸ್ತಾರೆ. ಗಡಿಯಾರ ರಿಪೇರಿಯಲ್ಲಿ ನೀವು ಗಮನಿಸಿರ್ಬೋದು, ಗಡಿಯಾರ ರಿಪೇರಿ ಮಾಡೋನು ಕಣ್ಣಿಗೆ ಒಂದು ಮಿರರ್ನ ಹಾಕಿರ್ತಾನೆ. ಸೊ ಅದರಲ್ಲಿ ಈ ಪೀನ ದರ್ಪಣವನ್ನು ಬಳಸ್ತಾರೆ. ಮತ್ತು ಇದನ್ನು ಸೂಕ್ಷ್ಮದರ್ಶಕದಲ್ಲಿ ಬಳಸ್ತಾರೆ. ನೋಡಿ, ಇದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಇದರ PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಪ್ರೊವೈಡ್ ಮಾಡ್ತೀನಿ. ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ನೆಕ್ಸ್ಟ್ ಪ್ರಶ್ನೆ, ನೈಲಾನ್ ಎನ್ನುವುದು ಡ್ಯಾಶ್ನ ಪಾಲಿಯಮೈಡ್. ನೋಡಿ, ಈ ಪ್ರಶ್ನೆಗೆ ಆನ್ಸರ್ನ ನೀವು ಕಮೆಂಟ್ ಮಾಡಿ. ಹಾಗೆ ಇದರ PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಪ್ರೊವೈಡ್ ಮಾಡ್ತೀನಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.